ಇಕ್ಬಾಲ್ ಹುಸೇನ್ ಇಸ್ ಒಂದೇ ವೆರಿ ನಿಮಿಷ ವೆರಿ ನಾನು ಇಂಪಾರ್ಟೆಂಟ್ ಅಪ್ಪ. ಮಾತಾಡ್ಸ್ಕೊತೀನಿ. ಮಲಗಿದ್ದಾಗ ನಿದ್ದೆ ಅಲ್ಲಾಡಿಸಿದ್ರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋರು ಅವರು. ರಾಧಾ, ಈಗ ನಮ್ ಜೊತೆ ಮೂವರು ಶಾಸಕರಿದ್ದಾರೆ. ನಾನು ಈಗಲೇ ಮಾತಾಡ್ಸ್ಕೊತೀನಿ. ಚಿಕ್ಕಬಳ್ಳಾಪುರ ಶಾಸಕರು ನನ್ನ ತೀರಾ ಆತ್ಮೀಯರು, ಬಹಳಷ್ಟು ರಾಧಾರೇಗೌಡರು ಲೈವ್ ಬಾಳ ಇದ್ದಾರೆ. ಸೈಲೆಂಟ್ ಆಗ್ಯಾರ ಅವರು. ವಾಟ್ ಇಸ್ ಯುವರ್ ಒಪಿನಿಯನ್ ಅಂತ ಕೇಳ್ತಿದ್ದಾರೆ. ಬಹಳ ಸೈಲೆಂಟ್ ಆಗಿಬಿಟ್ಟಿದ್ದೀರಾ ಪ್ರದೀಪ್ ಈಶ್ವರ್ ಅವರೇ. ಆಫ್ಟರ್ ಸಿದ್ದರಾಮಯ್ಯ ಅವರ ಎಕ್ಸಿಟ್ ಬಹಳ ನಿರೀಕ್ಷೆ ಇದೆ. ಖಂಡಿತ ಬಂದು ಈಡೇರಿಸ್ತೀರ ಅಂತ ನಂಬಿಕೆ ಇದೆ. ಮತ್ತೊಮ್ಮೆ 28 ಗೆ ನಾವು ಪವರ್ ಬರ್ತೀವಿ. 29 ಅಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರಿಗೆ ದೇಶ ಪ್ರಧಾನಿ ಆಗ್ತಾರೆ ಅಂತ ನಂಬಿಕೆ. ಅವರು ರಾಧಾರೇಗೌಡರು ಮಾತು ಕೇಳ್ತಾರೆ. ನನಗೆ ಅವ್ರು ಯಾವಾಗ್ಲೂ ಕೂಡ ಮಾತಾಡ್ತಾನೆ ಇರ್ಬೇಕು, ಯಾಕೋ ಇತ್ತೀಚೆಗೆ ಸೈಲೆಂಟ್ ಆಗಿದ್ರೆ ಹಂಗಿರೋದು ಬೇಡ ಅಂತ ಹೇಳ್ತಿದ್ದಾರೆ. ಇಲ್ಲ ಹಂಗೇನಿಲ್ಲ, ನಾನು ಅದು ಸಂದರ್ಭ ಆಗಿತ್ತು ಅಷ್ಟೇ. ನಾನು ಮಾತಾಡ್ತಾನೆ ಇರ್ತೀನಿ. ಹೇಳ್ಬೇಕಂದ್ರೆ ರಾಧಕ್ಕ ಅವ್ರಿಗಿಂತ ಜಾಸ್ತಿ ಮಾತಾಡ್ತಾರೆ. ಇಬ್ರು ಆ ವಿಚಾರದಲ್ಲಿ ಕಾಂಪಿಟೇಟರ್ಸ್. ನೀವು ರಾಧಕ್ಕ ನಮ್ಮನ್ನ ಲೈವ್ ಕೂಡ ಬಿಡಲ್ಲ. ಕೇಳಿ. ಓಕೆ, ಥ್ಯಾಂಕ್ ಯು ರಾಧಕ್ಕ. ಸರ್, ಲಾಸ್ಟ್ ಕ್ವೆಶ್ಚನ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಮಂತವ್ರು ಮಿನಿಸ್ಟರ್ ಆಗ್ಬೇಕು ಅಂತ, ಅದ್ರ ಬಗ್ಗೆ ಆಕ್ಚುಲಿ ಬಹಳಷ್ಟು ಜನ ಹಿರಿಯರಿದ್ದಾರಕ್ಕ, ಅದು ಪಕ್ಷ ಏನ್ ತೀರ್ಮಾನ ಮಾಡುತ್ತೆ. ಬಟ್ ಎಲ್ರು ಪ್ರತಿಯೊಬ್ರು ಫಸ್ಟ್ ಟೈಮ್ ಗೆದ್ದಿರೋ ಶಾಸಕರು ಎಲ್ರು ಕೇಳಿದ್ದೀವಿ, ಯಾರಿಗಾದ್ರೂ ಕೊಡಿ ಅಂತ. ಯಾರಿಗೆ ಕೊಟ್ಟರೆ ಸಂತೋಷ. ಬಹಳಷ್ಟು ಜನ ಹಿರಿಯರಿದ್ದಾರೆ, ಯಾರಿಗೆ ಸಿಕ್ತು ಸಂತೋಷ. ನಾವು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ರಾಜಕಾರಣಕ್ಕೆ ಬಂದಿದ್ದು. ನಾನೊಬ್ಬ ಓಬಿಸಿ ಹುಡುಗ, ಪಾರ್ಟಿ ಐಡಿಯಾಲಜಿ ನಂಬ್ಕೊಂಡು ಬಂದಿದ್ದು. ಕೊಟ್ಟರು ಸಂತೋಷ, ಕೊಡದೇ ಇದ್ರು ಸಂತೋಷ. ಬಟ್ ಹಿರಿಯರಿಗೆ ಅವಕಾಶ ಸಿಗಲಿ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ವೀರೇಂದ್ರ ಬಾಬು ಸರ್, ನೀವು ಮೊದಲನೇ ಬಾರಿ ಶಾಸಕ ಆದಂತವರು. ಬಹಳ ಜನ ಹಿಂದೆ ಹಲವು ಬಾರಿ ಹೇಳಿದ್ರಿ ಹೊಸಬ್ರಿಗೂ ಕೂಡ ಅವಕಾಶಗಳು ಸಿಗ್ಬೇಕು ಅಂತ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದಾರೆ, ಹೇಗ ಅನಿಸ್ತಾ ಇದೆ? ಮುಖ್ಯಮಂತ್ರಿ ಆಗ್ತಿರೋದು ನಮಗೆಲ್ಲ ಬಹಳ ಸಂತೋಷ. ಅದರಲ್ಲಿ ನಮಗೆಲ್ಲ ನಮ್ಮನ್ನ ಪಾರ್ಟಿಗೆ ಕರೆದು ಬಂದು ನಮ್ಮನ್ನ ಟಿಕೆಟ್ ಗೆಲ್ಲಿಸಿದ್ರು ಅಂತ ಅವರ ಬಗ್ಗೆ ನಮ್ಗೆ ಬಹಳ ಅಪಾರವಾದ ಅಭಿಮಾನ ಇದೆ. ಜೊತೆಗೆ ನಮ್ಮ ಜಿಲ್ಲೆಯದು ನಾವು ಮಾತಾಡ್ಬೇಕು ಅಂತ ನಮ್ಮ ಜಿಲ್ಲೆಯಲ್ಲಿ 3 ಜನ ಸೀನಿಯರ್ ಮೋಸ್ಟ್ ಇದ್ದಾರೆ. MLA-ಗಳು 7 ಬಾರಿ ಗೆದ್ದಿರೋರು, 4 ಬಾರಿ ಗೆದ್ದಿರೋರು, 3 ಬಾರಿ ಗೆದ್ದಿರೋರು. ಸೀನಿಯರ್ಗಳಿಗೆ ಅವಕಾಶ ಆಗ್ಲಿ, ಅವರೊಟ್ಟಿಗೆ ನಾವು ಕೆಲಸ ಮಾಡಬಹುದು ಅಂತ ನಾನು ಮನಸ್ಪೂರ್ವಕವಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಒಳ್ಳೇದಾಗ್ತದೆ. ಮತ್ತೊಂದ್ ಕಡೆ ನಮ್ಮ ಹಿರಿಯ ಶಾಸಕರು ನಮ್ಮ ಜೊತೆ ಬಹಳ ಆತ್ಮೀಯರು. ಅವ್ರ ಜೊತೆ ನನಗೂ ಕೂಡ ಅಷ್ಟೇ ಸಲಹೆಯಿಂದ ಮಾತಾಡಿಸ್ತಾರೆ. ಬೇಲೂರು ಗೋಪಾಲಕೃಷ್ಣ ಸರ್ ಈ ವಯಸ್ಸಲ್ಲೂ ಕೂಡ ನನಗಿಂತಲೂ ಅವರೇ ಚೆನ್ನಾಗಿ ಕಾಣಿಸ್ತಾ ಇದಾರೆ. ಕರ್ನಾಟಕ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ ಇವತ್ತು ನೂತನ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಮಾಡ್ತಾ ಇದ್ದಾರೆ. ನಮಗೆಲ್ರಿಗೂ ಸಂತೋಷದಿಂದ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮೊದಲ ಬಾರಿಗೆ ಒಂದು ತಿಳ್ಕೋಬೇಕು, ಅವರು ಹೋರಾಟ ಛಲಗಾರರು. ನನ್ನ ಉದ್ದೇಶ ಏನಂದ್ರೆ, ಇವತ್ತೇನು ಅವ್ರು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಮುಂದಿನ 28ಕ್ಕೂ ಕಾಂಗ್ರೆಸ್ ಸರ್ಕಾರ ಬರ್ಬೇಕನ್ನೋದು ಅವ್ರ ಧ್ಯೇಯ ಇದೆ. ಅದನ್ನು ಮಾಡ್ಲಿಕ್ಕೋಸ್ಕರ ನಮ್ಮೆಲ್ಲ ಶಾಸಕರು ಅವ್ರ ಸಂಪೂರ್ಣ ಬೆಂಬಲ ಕೊಡ್ತೇವೆ. ಅವ್ರ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡ್ಲಿ ಅಂತ ಕೇಳ್ಕೊಳ್ತೀವಿ. ಈಗ ಮೊದಲನೇ ಪಟ್ಟಿ ಆಯ್ತು, ಶಿವಮೊಗ್ಗ ಜಿಲ್ಲೆಗೆ ನಿನ್ನೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. 2ನೇ ಪಟ್ಟಿಯಲ್ಲಿ ಬೇಲೂರು ಗೋಪಾಲಕೃಷ್ಣ ಅವರ ಹೆಸರು ಇರುತ್ತಾ ಅಂತ? ಖಂಡಿತ ಇರುತ್ತೆ, ಇರಲ್ಲ ಅಂತ ಏನಿಲ್ಲ. ಆದ್ರೆ ಇವತ್ತು ನಾವು ಅದಕ್ಕೆ ಯಾವ್ದು ತಲೆ ಕೆಡ್ಸ್ಕೊಳ್ಳಲ್ಲ. 1ನೇ ಪಟ್ಟಿಯಲ್ಲಿ ಇದೆಯೋ ಇಲ್ಲೋ ಅನ್ನೋ ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ನಾವು ಒಂದೇ ನೋಡೋದು, ಇವತ್ತು ಅವ್ರ ಪ್ರಮಾಣ ವಚನ ಮಾಡೋ ಸ್ವೀಕರಿಸ ಸಂದರ್ಭಕ್ಕೆ ಬಂದಿದೀವಿ. ಆಮೇಲೆ ನೋಡೋಣ, ಇನ್ನು 15 ದಿವಸ 20 ದಿವಸ ಬಿಟ್ಟು ಏನ್ ಮಾಡ್ಬೇಕು ಅನ್ನೋದನ್ನ ವರಿಷ್ಠರು ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ. ಮಹಿಳಾ ಶಾಸಕಿಯರು ಯಾರಾದ್ರೂ ಇನ್ನಷ್ಟು ಜನ ಶಾಸಕರಿದ್ದಾರೆ? ಇಲ್ಲ, ಮಹಿಳಾ ಶಾಸಕಿಯರು ಯಾರು ಕಾಣ್ತಾ ಇಲ್ಲ. ಇನ್ನ ನಮ್ಮ ಆತ್ಮೀಯರು ಇನ್ನಷ್ಟು ಜನ ಶಾಸಕರಿದ್ದಾರೆ. ನಮ್ಮ ಜಿಲ್ಲೆಯವರು ಷಡಕ್ಷರಿ ಸರ್ ಇದ್ದಾರೆ. ಮತ್ತೊಂದ್ ಕಡೆ ನಮ್ಮ ಇಕ್ಬಾಲ್ ಹುಸೇನ್ ಸರ್, ಯಾವಾಗ್ಲೂ ಕೂಡ ಇಕ್ಬಾಲ್ ಹುಸೇನ್ ಸರ್ ಪ್ರತಿ ವಿಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮರ್ಥನೆ ಮಾಡ್ತಾನೆ ಇದ್ರು. ಡಿ ಕೆ ಶಿವಕುಮಾರ್ ಅವರೇ ನೀವು ಸುಮ್ನಿರಪ್ಪ ಅಂತ ಹೇಳಿದ್ರು ಕೂಡ ಈ ವಿಚಾರದಲ್ಲಿ ಅವ್ರು ಕಾಂಪ್ರಮೈಸ್ ಆಗ್ಲಿಲ್ಲ. ಇವತ್ತು ಆ ಕ್ಷಣ ಬಂದಿದೆ, ಅವ್ರು ಏನ್ ಹೇಳ್ತಿದ್ರು ಆ ಕ್ಷಣ ಬಂದಿದೆ. ಸರ್, ಹೇಗನ್ನಿಸಿದೆ? ರಾಧಾರೇಗೌಡರು ಲೈವ್ ಅಲ್ಲಿ ಇದ್ದಾರೆ. ನಮ್ಮ ಆಸೆ, ಅವರ ಹೋರಾಟಕ್ಕೆ, ಸಂಘಟನೆಗೆ, ಅವರು ಕೊಟ್ಟ ಕೊಡುಗೆಗಳಿಗೆ ಒಂದು ಸ್ಥಾನ, ಒಂದು ಗೌರವ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥ ಆಸೆ ಇತ್ತು. ಭಗವಂತ ರಾಮ ರಹೀಮ ನೆರವೇರಿಸಿದ್ದಾರೆ. ಅವರಿಬ್ಬರಿಗೂ ಕೋಟಿ ಕೋಟಿ ನಮಸ್ಕಾರ. ನೀವಂತೂ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿ ಬಹಳ ಜನರ ವಿರೋಧವನ್ನ ಕಟ್ಕೊಂಡಿದ್ದೀರಾ. ಅವ್ರಿಗೆ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಂತ? ನೋಡಿ, ಅವ್ರ ಜೊತೆಲಿ ಯಾರು ಪ್ರಯಾಣ ಮಾಡಿದ್ರು, ಅವ್ರ ಜೊತೆಲಿ ಯಾವ ರೀತಿ ಅವ್ರು ನಡ್ಕೊಂಡ್ ಬಂದ್ರು, ಅವ್ರ ಜೊತೆ ನಾವೆಲ್ಲ ಇದ್ವಿ.
ಕಷ್ಟ ಸುಖ ಅವ್ರು ಬಂದಂತ ಮುಳ್ಳಿನ ದಾರಿ, ಅವ್ರ ಹಳ್ಳಿಯಿಂದ ಬಂದು ಇಲ್ಲಿವರೆಗೂ ಬಂದಿರೋಂತ ದಾರಿ ಯಾರಾದ್ರೂ ಪ್ರಾಯಶಃ ನಿಜವಾದ ದಾರಿ ನೋಡ್ಬೋದು. ರಾಜಕಾರಣ ಅಂದ್ರೆ ಬೇಡ ಅನಿಸ್ಬಿಡ್ತದೆ. ಅವ್ರಿಗೆ ಗೊತ್ತಿಲ್ಲ, ಕೆಲವರಿಗೆಲ್ಲ ನಮ್ಗೆ ಗೊತ್ತಿದೆ. ಓಕೆ ನಾವು ಒಂದೇ ಊರಿಂದ ಮಾರುತಿ, ಹುಟ್ಟಿದೀವಿ, ಜೊತೆಲಿ ಬಂದಿದ್ದೀವಿ, ಜೊತೆಲಿ ಮಾರುತಿ, ನೀವು ಬೆಳೆದಿದ್ದೀವಿ. ಬಿಫೋರ್ ಅವ್ರ ಮಾತಾಡೋದು ಮುಗಿಸೋದಕ್ಕಿಂತ ಮುಂಚೆ ಜೈಲ್ ಘಟನೂ ನೋಡಿದ್ದೀವಿ, ಇಡಿ ನೋಡಿದ್ದೀವಿ, ಐಟಿ ನೋಡಿದ್ದೀವಿ, ವಿಜಿಲೆನ್ಸ್ ನೋಡಿದ್ದೀವಿ, ಸೇಲ್ ಟ್ಯಾಕ್ಸ್ ನೋಡಿದ್ದೀವಿ, ಲೋಕಾಯುಕ್ತ ನೋಡಿದ್ದೀವಿ. ಅವ್ರಿಗಿಂದಲೂ ಯಾವ್ದು ಕೇಸೇ ಇದಿಲ್ಲ. ಅವ್ರಿಗೆ ಅವ್ರು ಪಟ್ಟಂತ ಕಷ್ಟ ಯಾವುದು ನಾನು ಬರೆಯಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದಿಕ್ಕಲ್ಲಿ ಭಗವಂತ ಅಂತವ್ರಿಗೆ ಒಂದು ಜ್ಞಾನ ಕೊಡಿ. ಬಸವರಿದ ಸರ್ದಾರ, ಪ್ರಾಮಾಣಿಕತೆ, ಅವ್ರದ್ದು ನಿಷ್ಠೆ, ಭಕ್ತ ಅನ್ನೋದನ್ನ ನಾನು ಅವ್ರನ್ನ ನೋಡಿದ್ದೀನಿ. ಆ ಗುಣನ ಇದಕ್ಕೋಸ್ಕರ ನಾವೆಲ್ಲ ಅಂತ ಒಬ್ಬ ನಾಯಕನಿಗೆ ಒಂದು ಸ್ಥಾನ ಬೇಕಲ್ಲ ಅಂತ ಬೇರೆ ನಿಜವಾಗ್ಲೂ ಅವರು ಮಾರುತಿ ಇದೊಂದು ಕನ್ವೆ Okay, ಮಾಡಿ ಅವ್ರಿಗೆ. okay. ಈ ಇಡೀ ಸಿನಾರಿಯೋದಲ್ಲಿ ಹೇಳಿ. ಅವ್ರದ್ದು ಒಂದು ಡೈಲಾಗ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಅದು ನನಗೂ ಕೂಡ ತುಂಬಾ ಇಷ್ಟ ಆಯ್ತು. ದಟ್ ಈಸ್ ಯತೀಂದ್ರ Okay. ಅವರು ಮಾತಾಡಿದಂತಹ ಸಂದರ್ಭದಲ್ಲಿ ಅವ್ರಿಗೇನು ಶಿಸ್ತು ಕ್ರಮ ತೆಗೆದುಕೊಂಡಿಲ್ಲ, ನನ್ನ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಾಯ್ತು ಅಂದಾಗ ಅವ್ರೊಂದು ಡೈಲಾಗ್ ಹೇಳಿದ್ರು. ಏನು ಅಂತಂದ್ರೆ, ಓ ಕರೆತೋ ಚಮತ್ಕಾರ, ಹಾವು ಕರೆತೋ ಬಲಾತ್ಕಾರ ಅಂತ. ಸೊ ಅದು ತುಂಬಾ ತುಂಬಾ ಇಂಪ್ರೆಸಿವ್ ಸ್ಟೇಟ್ಮೆಂಟ್. ಅದನ್ನ ಅವ್ರಿಗೆ ಜಸ್ಟ್ ಕನ್ವೆ ಮಾಡಿ. ಹಮ್ ಕರೆ ತೋ ಬಲಾತ್ಕಾರ, ಓ ಇಲ್ಲ, ಕರೆ ತೋ ಅವ್ರು- ಚಮತ್ಕಾರ. ಇಲ್ಲ, ಈಗ ಅವರು ಮೊನ್ನೆನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮನಗರದಲ್ಲೇ ಹೇಳಿದ್ರು. ಅವ್ರ ಪರವಾಗಿ ಅವ್ರು ಕೆಲವ್ರು ಮಾತಾಡಿರ್ತಾರೆ, ನಮ್ಮ ಪರವಾಗಿ ನಮ್ಮ ನಾಯಕರ ಪರವಾಗಿ ನಾವು ಕೆಲವ್ರು ಮಾತಾಡಿರ್ತೀವಿ. ಆದ್ರೆ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನ್ ನಿರ್ಧಾರ ಮಾಡಿತ್ತು ಇಟ್ಸ್ ಓಕೆ, ಅದನ್ನೆಲ್ಲರೂ ನೀವು ಆ ಕೂಡ ಡೈಲಾಗ್ ಒಪ್ಬೇಕು ಅಂತ ಒಂದ್ಸರಿ ಹೇಳಿದ್ರು. ಹೇಳಿ, ಅದು ತುಂಬಾ ಫೇಮಸ್ ಆಗಿದೆ ಅಂತ. ಬೇಡ, ಈಗ ಅದ್ರ ಅವಶ್ಯಕತೆ ಇಲ್ಲ. ಪಾಪ ಅವ್ರು ಮೊನ್ನೆ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ. ಮಾರುತಿ ಈಗ ಅವರು ಎಲ್ಲ ಬಹಳ decide ಮಾಡ್ತಾ ಇದ್ದಾರೆ. ಅಲ್ಲ ಒಳ್ಳೆ ಮೂಡಲ್ಲಿದ್ದಾಗ ಹಂಗಲ್ಲ, ಒಳ್ಳೆ ಏನ್ ಕೇಳ್ಬೇಕು, Okay, fine, continue. ಒಂದು ನಾವು ಏನಂದ್ರೆ ಅದು ಕೇಳಕ್ ಆಗಲ್ಲ. ನಮ್ಮ ಷಡಾಕ್ಷರಿ ಸರ್ ನಮ್ ಜಿಲ್ಲೆಯವರು ಬಹಳಷ್ಟು ವರ್ಷಗಳಿಂದ ಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಿರೋರು. ಸರ್ ನಮಸ್ತೆ. ನಿಮ್ ಜಿಲ್ಲೆಗೆ ಒಂದು ಡಿ.ಸಿ.ಎಂ ಸ್ಥಾನ ಸಿಗ್ತಿದೆ, ರಾಮನಗರಕ್ಕೆ ಮತ್ತೊಮ್ಮೆ ಸಿಎಂ ಸ್ಥಾನ. ಎರಡು ಮಾಡಿರ್ತಕ್ಕಂಥದ್ದು ನನಗೆ ತುಂಬಾ ಸಂತೋಷ ಉಂಟು ಮಾಡಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಒಳ್ಳೆ ಅಭಿವೃದ್ಧಿ ಆಗ್ಬೇಕು. ಎಲ್ಲ ಅಭಿವೃದ್ಧಿ ಜೊತೆಗೆ ಜನ ಸಮಾಧಾನದಿಂದ ಇರಬೇಕು. ಒಳ್ಳೆ ಮಳೆ ಬೆಳೆ ಆಗ್ಬೇಕು, ಒಳ್ಳೆ ಆಡಳಿತ ಸಿಗ್ಬೇಕು ಎಲ್ಲದಕ್ಕಿಂತ. ತಾವು ಕೇಳ್ತಾ ಇದ್ರಿ ನನ್ಗೊಂದ್ ಸಚಿವ ಸ್ಥಾನ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಮುಂದಿನ ಎರಡನೇ ಕಂತಲ್ಲಿ ಬರ್ಬೋದು. ಯಾಕೆಂದ್ರೆ ನಾನು ಬಹಳ ವರ್ಷದಿಂದ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿಲ್ಲ. ಮತ್ತೆ ಅದ್ರ ಜೊತೆ ಹಳ್ಳಿ ಮೈಸೂರಿಗೆ ಈ ಭಾಗಕ್ಕೆಲ್ಲ ನಮ್ಮ ಸಮಾಜದಲ್ಲಿ ನಾನೇ ಇರೋದು. ಅದಕ್ಕೋಸ್ಕರ ಕೊಡ್ಬೋದು ಅಂತ ಭಾವನೆ ಇದೆ. ರದಾ, ಇದು ಎಲ್ಲ ಬಹುತೇಕ ಶಾಸಕರ ಅಭಿಪ್ರಾಯ. ಡಿ.ಕೆ. ಶಿವಕುಮಾರ್ ಇವತ್ತು ರಾಜ್ಯದ ಚುಕ್ಕಾಣಿಯನ್ನ ಹಿಡಿತಾ ಇದ್ದಾರೆ. ಖಂಡಿತವಾಗಿ ಕೂಡ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಷ್ಟೇ ಅಲ್ಲ, ಇಡೀ ರಾಜ್ಯ ಒಳ್ಳೆ ದಾರಿಯಲ್ಲಿ ನಡೆಯುತ್ತೆ ಅನ್ನುವಂಥದ್ದು. ಜೊತೆಗೆ ಕೇವಲ 2 ವರ್ಷಕ್ಕಲ್ಲ, 2028ರ ಚುನಾವಣಾ ದೃಷ್ಟಿಯಿಂದಲೂ ಕೂಡ ಬಹಳಷ್ಟು ಮಹತ್ವನ ಪಡ್ಕೊಂಡಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಓವರ್ ಟು ಯು ರಾಧಾ. ಓಕೆ, ಥ್ಯಾಂಕ್ ಯು ಮಾರುತಿ. ಬಹಳಷ್ಟು ಜನರನ್ನ ತಾವು ಮಾತಾಡಿಸಿದ್ರಿ.